ನಮಸ್ತೆ ವೀಕ್ಷಕರೇ. ಇಲ್ಲಿ ಒಂದು ಅನಾರೋಗ್ಯ ಸಮಸ್ಯೆದಿಂದ ಬಳಲ್ತಾ ಇದ್ದವರು, ಸಮಸ್ಯೆ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಸಮಸ್ಯೆ ಏನಿತ್ತು ಅಂದರೆ ಕೈ ಕಾಲು, ನನಗೆ ಗೊತ್ತು ಮಾತ್ರ, ಕೈ ಕಾಲು ಊದ್ಕೊಂಡು ಅನಾರೋಗ್ಯ ಸಮಸ್ಯೆ. ಆ ಸಮಸ್ಯೆ ಬಗ್ಗೆ ಅವ್ರ ಹತ್ರ ಅವ್ರ ಮಿಸ್ಸಸ್ ಅವ್ರು ಏನೇನು ನರಳಾಟ ಪಟ್ಟರು, ಏನೇನು ಹಿಂಸೆ ಪಟ್ಟರು, ಏನೇನು ಬಾಡಿನಲ್ಲಿ ತೊಂದರೆ ಆಗ್ತಾಯಿತ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಆಮೇಲೆ ನನ್ನ ಹತ್ರ ಬಂದು ಎಷ್ಟು ದಿವಸ ಆಯಿತು, ಎಷ್ಟು ದಿವಸಕ್ಕೆ ಸಕ್ಸಸ್ ಆಯಿತು, ಆಮೇಲೆ ಈಗ ಯಾವ ಲೆವೆಲ್ಗಿದ್ದಾರೆ ಅವರು ಹಂಚ್ಕೊತಾರೆ. ಅನಾರೋಗ್ಯ ಸಮಸ್ಯೆ ಹೊರಗಡೆ, ಅವರು ಊರ ಹೆಸರು ಬೇಡ, ಕತೆ ಬೇಡ, ಅವ್ರ ಮಿಸ್ಸಸ್ ಸಮಸ್ಯೆ. ನೀವು ಬಂದು ಎಷ್ಟು ದಿವಸ ಆಯಿತು? ನಾವು ಬಂದು ಒಂದು ಎರಡು ತಿಂಗಳಾಯಿತು. 2 ತಿಂಗಳಾಯಿತು ನನ್ನ ಹತ್ರ ಬಂದು ನನಗೆ. ಆದರೆ ನಮ್ಮ ಕೋಲಾರಲ್ಲಿ ಮೆಡಿಕಲ್ ಕಾಲೇಜು, ಬೆಂಗಳೂರಲ್ಲಿ ಹಾಸ್ಪಿಟ್ಲೆಲ್ಲ ನಾವು ಎಲ್ಲ ತಿರುಗಿಬಿಟ್ಟಿದ್ದೀವಿ. ಆದರೆ ಇವರು ಇಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಿಂಗೆ ಸಮಸ್ಯೆ ಇವರು ಮನೆ ನಮ್ಗೆ ಗೊತ್ತಿತ್ತು. ಆದ್ದರಿಂದ ಇವರು ಇವತ್ತು ಅಂದರೆ ಕೋಲಾರಲ್ಲಿ ನಮ್ಮ ಅಣ್ಣ ಇದ್ದ, ಪಂಡಿತ್ ಕೃಷ್ಣಪ್ಪ ಅಂತ. ಇದು ನಮ್ಮ ಪಾರಂಪರಿಕವಾಗಿ ಬರ್ತಾ ಇರ್ತಕ್ಕಂಥ ವಿದ್ಯೆ. ನಮ್ಮ ತಾತ ಮುತ್ತಾತ, ನಮ್ಮ ತಂದೆ, ನಮ್ಮ ಅಣ್ಣ ಸುಮಾರು ವರ್ಷಗಳು ಕೋಲಾರಲ್ಲಿ ಇದ್ದ. ನಾನು ಅಣ್ಣ ಜೊತೆಯಲ್ಲೇ ಇದ್ದೆ ಸುಮಾರು ವರ್ಷಗಳು. ಹಂಗಾಗಿ ಅಣ್ಣನ ಪರಿಚಯ. ಅಣ್ಣ ತುಂಬ ಹೆಸರುವಾಸಿ ವ್ಯಕ್ತಿ ಈ ವಿದ್ಯೆಯಲ್ಲಿ, ಭೂತ ವೈದ್ಯದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿಗೆಲ್ಲ ಟಚ್ ಇತ್ತು. ಹಂಗಾಗಿ ಅಣ್ಣ ಪರಿಚಯದಲ್ಲಿ ನಾನು ಅಣ್ಣನ ಮನೆಯಲ್ಲೇ ಇದ್ದಾಗ ಇವ್ರು ನೋಡಿದರು. ಆಮೇಲೆ ಅಣ್ಣ ತೀರ್ಕೊಂಡ್ರು. ಅಣ್ಣ ತೀರ್ಕೊಂಡಾದಮೇಲೆ ಇವ್ರಿಗೆ ಅಣ್ಣ ಇದ್ದಾಗ ಇವ್ರಿಗೇನೇ ಸಮಸ್ಯೆ ಆಗಲಿ ಅಣ್ಣನೇ ನೋಡ್ತಾ ಇದ್ದ. ಭೂತವೈದ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆದರೆ ಅಣ್ಣನೇ ಮ್ಯಾನೇಜ್ ಮಾಡ್ತಾಯಿದ್ದ. ಅಣ್ಣ ತೀರ್ಕೊಂಡಾದಮೇಲೆ ಇವ್ರು ಸ್ವಲ್ಪ ಹಿಂದೆ ಮುಂದೆ ಆಯಿತು. ಇವ್ರಿಗೆ ಸಮಸ್ಯೆಗಳು ಬಂತು, ಅನಾರೋಗ್ಯ ಸಮಸ್ಯೆಗಳು ಬಂತು. ಅಲ್ಲಿ ಇಲ್ಲಿ ಎಲ್ಲೆಲ್ಲೇ ಹೋಗಿ ನೋಡಿದ್ರು. ನನ್ನ ಮಾತು ಮರ್ತೋಯ್ತು. ಅಂದರೆ ಅಣ್ಣ ಮನೆಯಲ್ಲಿದ್ದಾಗ ನಾನು ಅಲ್ಲಿದ್ದೆ. ಅಣ್ಣನ ಬಿಟ್ಟು ಬಂದಾದಮೇಲೆ ನಾನು ಎಲ್ಲಿದ್ದೀನಿ ನನಗೆ ಗೊತ್ತಿಲ್ಲ. ಎಷ್ಟೆಷ್ಟು ವರ್ಷ ಎಲ್ಲೆಲ್ಲಿ ಕಳೆದಿದ್ದೀನಿ ಗೊತ್ತಿಲ್ಲ. ಕೊಳ್ಳೇಗಾಲದೊಂದು ಅಷ್ಟು ವರ್ಷ ಕಳೆದೆ, ಕೇರಳನಲ್ಲಿ ಅಷ್ಟು ವರ್ಷ ಕಳೆದೆ, ತಮಿಳ್ನಾಡಲ್ಲಿ ಅಷ್ಟು ವರ್ಷ ಇದ್ದೆ, ಆಮೇಲೆ ಆಂಧ್ರನಲ್ಲಿ ಒಂದು ಅಷ್ಟು ವರ್ಷ ಇದ್ದೆ. ಎಲ್ಲೆಲ್ಲ ಹಿಂಗೆ ಪರದಾಡ್ಕೊಂಡು ನಾನು ಊರಲ್ಲಿಲ್ಲ. ನಮ್ಮ ಊರಿನಲ್ಲಿ ಯಾರು ಫ್ರೆಂಡ್ಗಳು ಅಂತನೂ ಮಾಡ್ಕೊಳ್ಳೋಕ್ಕೋ ಸಮಯ ಇಲ್ಲದೆ ಅಲ್ಲಿ ಇಲ್ಲಿ ಅಲ್ದಿದ್ದೆ ನನ್ನ ಜೀವನ. ಹಿಂಗಿದ್ದಾಗ ಎಲ್ಲಿ ಹುಡುಕ್ತಾರೆ ನನ್ನನ್ನು? ನೆಂಟರು ಪಂಟ್ರುಗಳು ಕಾರ್ಯ ಮದುವೆ ಮುಂಜಿಗೆ ಹೇಳೋಕ್ಕೆ ನಾನಿಲ್ಲ. ಯಾರ ಮದುವೆ ಎಲ್ಲಾಯಿತೋ, ಯಾರ ತಿಥಿ ಎಲ್ಲಾಯಿತೋ ಗೊತ್ತಿಲ್ಲ. ತುಂಬ ವರ್ಷಗಳು ನನಗೆ ಗೊತ್ತಿಲ್ಲ. ಹಿಂಗೆ ನಾನು ನನ್ನ ಗುಂಪಿಂದ ನಾನು ದೂರ ಆಗಿ ವಿದ್ಯೆಗಳು ಕಲಿಯೋದಕ್ಕೆ ಉದ್ದೇಶ. ಎಲ್ಲಿ ಹೋದರೂ ಈ ವಿದ್ಯೆಗಳು ಎಲ್ಲಿ ಚೆನ್ನಾಗಿ ಫೇಮಸ್ ಅಂತ ಹೇಳ್ತಾರೋ ಅವ್ರನ್ನ ಹೋಗೋದು, ಅವ್ರ ಕೈಯ ಕಾಲ ಹಿಡಿಯೋದು, ಅವ್ರ ಕೆಲಸ ಮಾಡೋದು. ರಾತ್ರೋರಾತ್ರಿ ಸೌದೇಶಿಗಳೋದಾಗ್ಬೋದು, ಮನೆ ಕೆಲಸ ಮಾಡೋದಾಗ್ಬೋದು, ಬಟ್ಟೆ ಒಗೆಯೋ ಕೆಲಸ ಆಗ್ಬೋದು. ಈಗೇನೋ ಮಿಷಿನ್ಗಳು ಬಂದುಬಿಟ್ಟಿದ್ದಾವೆ, ಇತ್ತೀಚೆಗೆ ಬಂದಿದ್ದ ಮಿಷಿನ್ಗಳು. ಅದಕ್ಕಿಂತ ಮುಂಚೆ ಯಾವ ಮಿಷಿನ್ಗಳು ಇಲ್ಲ, ಎಲ್ಲ ಬಟ್ಟೆ ಕೈಯಲ್ಲಿ ಒಗಿದ್ವಿ. ಹೆಣ್ಣು ಮಕ್ಕಳ ಬಟ್ಟೆಗಳು ಕೂಡ ನಾನು ಬೇಡಪ್ಪ ಅಂದರೂ ನಾನು ಕಿತ್ಕೊಂಡು ಒಗ್ದಿದ್ದೀನಿ. ಹೆಣ್ಣು ಮಕ್ಕಳ ಬಟ್ಟೆಗಳೆಲ್ಲ ಒಗ್ದಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ. ಯಾಕಂದರೆ ಅವ್ರಿಗೆ ಪ್ರೀತಿ ಆದ್ರೇ ಗುಟ್ಟು ಬಿಟ್ಕೊಡೋದು. ವಿದ್ಯೆ ರಹಸ್ಯ ಇದು. ಸ್ವಾರ್ಥದ ವಿದ್ಯೆ, ಮಹಾ ಸ್ವಾರ್ಥದ ವಿದ್ಯೆ ಅಂದರೆ ಈ ಭೂತ ವೈದ್ಯದಲ್ಲಿ ಇನ್ಯಾವುದೂ ಇಲ್ಲ. ಕೆಡಕ ಲಕ್ಷಣ ಆಗಲಿ ಒಳ್ಳೆಯದೇ ಆಗಲಿ ಎರಡೂ ಕಲಿಬೇಕು. ಒಳ್ಳೆಯದು ಕಲಿಬೇಕು, ಕೆಟ್ಟದ್ದು ಕಲಿಬೇಕು. ಗುರುಗಳಿಗೇನೆ ಭಯ, ಇವನು ಯಾವ ಶಿಷ್ಯನೋ ಏನೋ, ಗುರುಗಳಿಗೇನೇ ಇಡ್ತಾನೇನೋ ಬತ್ತಿ, ಇವನ ಮನಸ್ಥಿತಿ ಅಂಥದ್ದೋ ಏನೋ ಅನ್ನೋದು ಕ್ವಶನ್ ಮಾರ್ಕ್ ಬರ್ತದೆ. ಹೆಂಗೆ ಕಲಿಸೋದು ಇವನಿಗೆ, ಯಾಕೆ ಕಲಿಸೋದು? ಸ್ವಾರ್ಥ ಅನ್ನೋ ಕಡೆ ಒಂದು ಕಡೆ ಈ ನೆಗೆಟಿವ್ ಥಾಟು ತಲೆಯಲ್ಲಿ ಬರ್ತದೆ ಗುರುಗಳಿಗೆ. ಅವ್ರಿಗೆ ಸಂಪೂರ್ಣವಾಗಿ ಮನಸ್ಸು ಬರಬೇಕಂದ್ರೆ ನಾವು ಅವ್ರ ಸೇವೆ ಮಾಡಬೇಕು. ಹಾಗಾಗಿ ಅಲೆದಾಟದಲ್ಲೇ ಇದ್ದೆ. ನಾನು ಯಾರ ಕೈಗೂ ಸಿಗಲಿಲ್ಲ. ಆಮೇಲೇನೋ ಅದೃಷ್ಟವಶಾತ್ತು ಇಲ್ಲಿ ಬಂದೆ. ಏನೋ ಅಮ್ಮನ ಕೃಪೆ, ನಿಮ್ಮ ಕೃಪೆ, 4 ಕಾಸು ಸಂಪಾದನೆ ಮಾಡೋ ದಾರಿ ಮಾಡಿಕೊಟ್ರಿ ನೀವು. ಸ್ವದೇಶ್ ಮೀಡಿಯಾ ಕಡೆಯಿಂದನೇ ನನಗೆ ದಾರಿ ಆಗಿ ಇಲ್ಲಿ ದೇವಸ್ಥಾನ 10 ಜನ ಇವತ್ತು ನೆರಳಲ್ಲಿ ಕೂತ್ಕೊಂಡಿದ್ದಾರೆ, ಒಪ್ಪತ್ತು ಊಟ ಮಾಡಿದ್ದಾರೆ ಇಲ್ಲಿ. ಅಂದರೆ ಅದಕ್ಕೆ ಸ್ವದೇಶ್ ಮೀಡಿಯಾನೇ ಕಾರಣ ಆಗ್ತದೆ. ಅದು ಇಷ್ಟು ಮಾತ್ರ ಆಗಿ ಬಂದರು. ಇಲ್ಲೇ ಪರಿಚಯ ಮಾಡ್ಕೊಂಡು ತಿಳ್ಕೊಂಡು ನಾವು 2 ವೀಲರಲ್ಲಿ ಬಂದು ಇವರು ಗುರುತಿಡಿಲಿಲ್ಲ. ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ರು. ನಮಸ್ಕಾರ ಅಂದೆ. ಯಾರು ನೀನು ಅಂದರು. ಅಣ್ಣ ಹಿಂಗೆ ಕಡೆ ಅಣ್ಣ ಬಾ ಕುರಿಸಿ ಸಮನ್ವಯ ಮಾಡಿ
ನಮ್ಮ ಮಿಸ್ಸಸ್ನ ನಾವಿಬ್ಬರು ತೂಕೊಂಬಂದಿದ್ದು. ಇವಾಗ 2 ಕಾಲು ಜೋಡಿಸಿದ್ರೆ ಎಷ್ಟು ದಪ್ಪ ಇರುತ್ತೆ, ಒಂದು ಕಾಲು ಹಾಕಿದರೆ. ಈ 2 ಕಾಲು ಹಾಕಿದರೆ ಒಂದೊಂದು ಕಾಲು ದಪ್ಪ. ಅದೇ ಮನ್ಸು ಮ್ಯಾಗ ಇಲ್ಲಿ ಬೀಳಿಕ್ಕಿದ್ರಿ. ಏನೋ ಮಾಡಿದ್ವಿ. ನಾನು ಕಷ್ಟ ಅಲ್ಲ, ನಾನು ದುಡ್ದಿದ್ದಲ್ಲ, ಅದಕ್ಕೆ ಸುರಿದಿದ್ದೀನಿ. ನಾನು ಎಷ್ಟು ದುಡ್ದಿದ್ದೀನೋ, ಚೀಟಿ ಪಾಟಿ ಇವ್ರ ಏನೇ ಮಾಡಿ ಅದಕ್ಕೆ ದುಡ್ದಿರೋದು. ದುಡ್ದು ಸಾಕಾಯನಕ್ಕೆ ನಾನು ಧೈರ್ಯ ಮಾಡಿ ಇಲ್ಲಿಗೆ ಬಂದುಬಿಟ್ಟೆ. ಏನಾನ ಆಗೋಗ್ಬಿಡಲಿ, ಇವತ್ತು ಕೆಲ್ಸಕ್ಕೆ ಹೋಗಿದ್ರೂ ಚಿಂತಿಲ್ಲ. ಬಂದು ಆಯ್ತಣ್ಣ, ಮೇಲ್ ಮಾಡೋದು ಭಗವಂತ ನಿಜ, ನಾನಿದ್ದೀನಿ ಅಂಥೇಳಿ ಕೈವಾಸ ಕೊಟ್ಟಂಗೆ ಈ ಮಾಡಿ ಕೊಟ್ಟಿದ್ದ ಮೇಲೆ ಖಾಲಿ 4 ದಿವಸದಲ್ಲಿ ಚೆನ್ನಾಗಿ ಓಡಾಡಿದ್ಲು, ಚೆನ್ನಾಗಿ ಮಾಡಿದ್ಲು, ಚೆನ್ನಾಗಿ ಕೆಲಸಕ್ಕೂ ಹೋಗ್ತಾವಳೆ. ತಿರುಗಿ ಮತ್ತೆ ಬಂದಿದ್ರು. ಇವತ್ತು ಬರಬೇಕಾಯಿತು. ಅವರು ವಕೀಲರು ಅಲ್ಲಿ ಏನೋ ಪಾಪ ಅವರು ನೀವು ಇರೇಬೇಕು ಅಂತ ಕೈಗೂ ಕಾಲು ಬಿದ್ದಿದ್ಕ ಅವರೇ ನಿನ್ನ ಡ್ಯೂಟಿ ಇಳಿತಾನ ಅಣ್ಣವ್ರು ಮಾತಾಡ್ಸ್ಕೊಂಬ, ಇವತ್ತು ನಮ್ಮ ದೇವ್ರು ಆತನು, ನಮ್ಮ ಮನೆ ದೇವರು ಹೇಳ್ತು. ಇಲ್ಲ ಹಾಂ, ಇಲ್ಲಿ ಕೆಲವು ವಿಚಾರಗಳು ರಹಸ್ಯಕಾರಿ ವಿಚಾರಗಳು ಹೇಳೋಕ್ಕಾಗಲ್ಲ ಅಂತ, ಹೇಳೋಕ್ಕಾಗದೇ ಇರ್ತಕ್ಕಂಥ ಸಂದರ್ಭ ಇರುತ್ತೆ. ಈಗ ನಾವು ಎಷ್ಟೇ ಎಚ್ಚರಿಕೆಯಿಂದ ಮಾತಾಡಿದ್ರು ನಮ್ಮ ಬಲಗಡೆ ಇರೋರೆಲ್ಲ ನಮಗೆ ಬೇಕಾದವರು, ಎಡಗಡೆ ಇರೋರೆಲ್ಲ ನಮಗೆ ಬೇಡದಿದ್ದವರು ಅನ್ನಂಗೆ ಇರ್ತದೆ. ಅಂದರೆ ನಾವಲ್ಲಿ ಭಾಗ ಮಾಡೋಕ್ಕಾಗಲ್ಲ. ಹತ್ತಿರ ಇರೋರೇ ಜೊತೆಯಲ್ಲಿರೋರಲ್ಲೇ ಗುಣಗಳು ಚೇಂಜಸ್ ಇರುತ್ತೆ. ಇಲ್ಲಿ ಅದನ್ನು ಓಪನ್ ಮಾಡಿದರೆ ನಾನು ಹೆಂಗೋ ಅಕಸ್ಮಾತಾಗಿ ಅವರು ಊರ ಹೆಸ್ರು ಹೇಳಿದ್ದಾರೆ. ಈಗ ಅವ್ರ ಮಿಸ್ಸಸ್ ಬಂದು ವಕೀಲರು ಅಂತ ಹೇಳಿದ್ದಾರೆ. ಇವರು KSRTC ಬಸ್ ಡ್ರೈವರ್, ಗೌರ್ಮೆಂಟು. ನೋಡ್ದಾ, ಇವರು ಕುಟುಂಬಕ್ಕೆ ಸೀಮಿತವಾಗಿ ಶತ್ರುದೋಷ ಅಂತ ಹೇಳ್ತೀನಿ. ಶತ್ರುದೋಷ ಎಲ್ಲಿ ಹೋದರೂ 160%, 70% ಇದೇ ಕಾಣಿಸ್ತಾ ಇದೆ ನನಗೆ ಭೂತ ವೈದ್ಯದಲ್ಲಿ. ಎಲ್ಲ ಹಾಸ್ಪಿಟ್ಲ್ ಆಯಿತು, ಎಲ್ಲ ಟ್ರೀಟ್ಮೆಂಟ್ ಆಯಿತು, ಏನೂ ಆಯಿತು. 2 ಕಾಲು ಸೇರಿದರೆ 1 ಕಾಲು ಅಂತಂದು ಹೇಳ್ತಿದ್ದಾರೆ ಇವ್ರ ಅನುಭವ. ಎತ್ಕೊಂಡು ಬಂದು ನಾವು ದಿವಾನ ಮೇಲೆ ಮಲಗಿಸಿದ್ವಿ. 4 ದಿವ್ಸಕ್ಕೆ ಮಾತು ಕೊಟ್ಟರು. 4 ದಿವ್ಸಕ್ಕೆ ನಾನು ರೆಡಿ ಮಾಡ್ಕೊಂಡು 4 ದಿವ್ಸಕ್ಕೆ ರೆಡಿ ಆಯಿತು. ಊಟಗಳೆಲ್ಲ ಕಡಿಮೆ ಆಗೋಯ್ತು. ಓಡಾಡೋಕ್ಕಾಗ್ತಾ ಇದ್ದಿದ್ದು ಪರಿಸ್ಥಿತಿ ಎಲ್ಲ ಎತ್ಕೊಂಡ್ಬಂದಿದ್ದು. ಅಷ್ಟು ಬೇಗ ಯಾವ ಔಷಧಿ ಕೆಲಸ ಮಾಡಿಬಿಡ್ತದೆ, ಶರೀರದಲ್ಲಿ ರೋಗ ಬಂದಿದೆ ನಾರ್ಮಲ್ಲು ಅಂದಾಗ ಹಾಸ್ಪಿಟ್ಲ್ಗಳಲ್ಲಿ ಇವರು ದುಡ್ದಿದ್ದೆಲ್ಲ ಅದಕ್ಕೆ ಸುರಿದು ವಾಸಿ ಆಗಲಿಲ್ಲ ಅಂದರೆ ನಾನೇನು ಬ್ರಹ್ಮಲೋಕದಿಂದ ಹೋಗಿ ಏನು ತಂದು ಕೊಟ್ಬಿಟ್ಟೆ, ಏನೋ ತಂದು ಕೊಡಲಿಲ್ಲ. ಅದು ಶರೀರದಲ್ಲಿ ಹುಟ್ಟಿದ ಕಾಯಿಲೆ ಅಲ್ಲ. ಅಲ್ಲಿ ಸ್ವಲ್ಪ ಕಣ್ಣು ಕಿಚ್ಚು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಜನ. ನಮ್ಮ ಸ್ವದೇಶಿ ಮೀಡಿಯಾ ವೀಕ್ಷಕರು ಅರ್ಥ ಬಿಡಬೇಕಿದ್ದ ರಹಸ್ಯನ. ನೋಡೋ ಕಣ್ಣುಗಳು ಸರಿ ಇರಲಿಲ್ಲ ಅಲ್ಲಿ, ಇಷ್ಟೇ. ನೋಡೋ ಕಣ್ಣುಗಳು ಸರಿ ಇಲ್ಲದೆ ಅವ್ರಿಗೆ ಸಮಸ್ಯೆಗಳು ಉದ್ಭವ ಆಗಿತ್ತು. ಮನೆ ಕಡೆ ಸಮಸ್ಯೆಗಳು, ಓಡಾಡೋ ಕಡೆ, ದಾಟೋ ಕಡೆ, ಅವ್ರ ನೆರಳು ಹಾಕೋ ಕಡೆ ಸಮಸ್ಯೆಗಳು ಇತ್ತು. ಇದು ಕೆಟ್ಟದನ್ನ ಬಯಸೋಂಥ ಜನ ಪಕ್ಕದಲ್ಲೇ ಇದ್ದಾಗ ಕೆಟ್ಟದ್ದೇ ಬಯಸೋದು. ಈಗ ರಹಸ್ಯವಾಗಿ ಮಾಟ ಮಾಡೋರು, ಮಂತ್ರ ಮಾಡೋರು, ಏನೇನು ಮಾಡೋರೆಲ್ಲ ಈ ಭೂಮಿ ಮೇಲೆ ಇದ್ದಾರೆ. ತೋರಿಸ್ಕೊತಾರಾ, ಹೇಳ್ತಾರಾ, ಪಬ್ಲಿಕ್ಕಿಗೆ ಬರ್ತಾರಾ? ಬರಲ್ಲ. ಸೈಲೆಂಟಾಗಿ ಎಲ್ಲೇ ಒಂದು ಕಡೆ ಏನೋ ಒಂದು ಕಡೆ ಒಂದು ವ್ಯವಸ್ಥೆ ಮಾಡಿದ್ರು ಉದ್ಭವ ಆಯಿತು ಸಮಸ್ಯೆ, ಕಾಯಿಲೆ. ಯಾವುದೊಂದು ಕೇಸ್ ಗೆಲ್ಲಿಸ್ಕೊಟ್ಟಿದ್ರು ಅಲ್ಲಿ ಉತ್ಪತ್ತಿ ಆಯಿತು. ಅವರು ಈ ಕೇಸ್ ಗೆಲ್ಲಿಸ್ಬಾರ್ದಾಗಿತ್ತು, ಈ ಜಮೀನು ಕೈ ಹಾಕಬಾರ್ದಾಗಿತ್ತು, ಈಗ ಇದಾಯಿತು ಅದಾಯಿತು, ಏನೋ ಇಟ್ಕೊಂಡ್ರು ಮನಸ್ಸಲ್ಲಿ ಹೊಡೆದ್ರು ಏಟು. ಕಣ್ಣು ಕಾಣದೇ ಇರೋ ಏಟು ಹೊಡೆದ್ರು. ಅದು ಕಣ್ಣು ಕಾಣ್ದೇ ಬಂದು ತಗಲಾಕೊಂತು. ಎಲ್ಲಿ ವಾಸಿ ಆಗಲಿಲ್ಲ. ಅದಕ್ಕೆ ಏಟಿಗೆ ಎದುರೇಟಿಗೆ ನಾವು ಹೊಡಿಬೇಕಾಯ್ತು. ಏಟಿಗೆ ಎದುರೇಟು ಹೊಡೆದೆ. 4 ದಿನದಲ್ಲೇ ಊಟ ಗೀತ ಎಲ್ಲ ಕ್ಲೀನಾಗಿ ಎಲ್ಲ ಊಟ ಗೀಟ ಆರಾಮಾಗಿದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಪರವಾಗಿಲ್ಲ. ಒಂದು ಅವರು ಕೇಸು ಗೆದ್ದಿರ್ತಾರಲ್ಲ, 1000 ಕಿತ ಮಾಡ್ತಾರೆ, ನಮ್ಮ ಆಪೋಸಿಟ್ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೂ ನಮ್ಮ ಕೇಸೆ ಪಕ್ಕದಲ್ಲೇ, ಇದೇ ಬಾಗಿಲು. ಅವ್ರಿಗೂ ತೊಂದರೆ ಆಗಿದೆಯಾ? ಅವ್ರಿಗೇನು ತೊಂದರೆ ಆಗಿಲ್ಲ, ಅವ್ರು ಚೆನ್ನಾಗಿ ಓಡಾಡ್ತಾರೆ. ಆದರೆ ಇವ್ರೇನು ಹೇಳ್ತಾರೆ ಅಂದರೆ, ನಾನು ಒಳ್ಳೇದು ಬಯಸ್ತೀನಿ ಗಾನೆ ಕೆಟ್ಟದ್ದು ಬಯಸಲ್ಲ. ಇವ್ರ ಅಣ್ಣವ್ರು ಇದ್ದ ನಿಂಕನ್ನು ಕಾಲ ಎಷ್ಟು ಅವ್ರ ಅಣ್ಣ ನಮ್ಗೆ ಒಳ್ಳೇದಾಗಿತ್ತು. ಒಳ್ಳೇದಾಗಿತ್ತು. ಒಳ್ಳೇದು, ನಮ್ಗೆ ಒಳ್ಳೇದು. ನಮಸ್ತೆ. ಸಮಸ್ತ
ಸ್ವದೇಶ್ ಮೀಡಿಯಾ ವೀಕ್ಷಕರಿಗೆ ಇಲ್ಲೊಂದು ನಾನು ಹಳೆಯ ಪರಿಚಯ, ಸುಮಾರು ಒಂದು 17-18 ವರ್ಷದ ಹಿಂದೆ ಪರಿಚಯ. ಇದು ಯಾವ ಥರ ಪರಿಚಯ ಇದೆ ಅಂತ ಅವ್ರು ಹೇಳ್ಕೊತಾರೆ. ಇದು ಅವ್ರ ಪರಿಚಯ ಆಗಿದ್ದು ಇವ್ರ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳಿತ್ತು, ಮತ್ತು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ಅಂತೇಳಿ ಎಲ್ಲೆಲ್ಲೇ ಹುಡುಕಾಡಿ ಯಾವುದೊಂದು ಪ್ಲೇಸ್ ಹೋಗಿ ಅಲ್ಲಿ ನಮ್ಮ ಹೆಸರು ಈ ಥರ ಹೋಗಿ ಪರವಾಗಿಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತೇಳಿ ಅಷ್ಟೊತ್ತಿಗೆ ಅವರು ನಮ್ಮ ಹತ್ರ ಬಂದರು. ಎಲ್ಲಿಂದ ಎಲ್ಲಿಗೆ ಬಂದ್ರಣ್ಣ? ಸರ್ ನಮಸ್ಕಾರ. ನಾನು ಪ್ರಕಾಶ್ ಅಂತ ಯಶವಂತಪುರದಿಂದ. ನಮ್ಮದೊಂದು ಫ್ರೆಂಡ್ದೊಬ್ಬರು ಪ್ರಾಬ್ಲಮ್ ಆದಾಗಿಂದ ಕೇರಳ ಕರ್ಕೊಂಡೋಗಿದ್ವಿ. ಅಲ್ಲಿಗೆ ಹೋದಾಗ ಮುನ್ರಾಜಣ್ಣಂದು ಇಲ್ಲಿ ಹೆಸರು ಕೊಟ್ಟರು. ಅವ್ನು ಎಲ್ಲೇ ದಾರಿಯಲ್ಲಿ ನೋಡ್ಬೇಕಾದ್ರೂ ತಿನ್ನಬೇಕು ಅಂತ ನಿಂತ್ಕೊತಿದ್ದ. ಎಷ್ಟು ತಿಂದ್ರೂ ಎಲ್ಲೋದ್ರೂ ಕರ್ಕೊಂಡೋಗಿ ಪ್ರಾಬ್ಲಮ್ ಸಾಲ್ವ್ ಆಗಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಮುನ್ರಾಜಣ್ಣ ಸರಿ ಮಾಡಿಕೊಟ್ರು ಅದನ್ನ. ಮತ್ತು ನಮ್ಮ ಫ್ರೆಂಡ್ ಅವ್ರ ತಂಗಿದು ಒಂಚೂರು ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ಇಲ್ಲಿ ಕರ್ಕೊಬಂದ ಮೇಲೆ ಈಗ 17-18 ವರ್ಷ ಹತ್ರ ಆಯಿತು. ಗಂಡ ಹೆಂಡತಿ ಚೆನ್ನಾಗಿದೆ. 2007-8 ಇರಬೇಕು. ಹಾಂ, ಅವತ್ತಿಂದ ಇವತ್ತಿನವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ನೀಟಿಗೆ ಚೆನ್ನಾಗಿದ್ದಾರೆ. ವಶೀಕರಣಕ್ಕೆ ಸಂಬಂಧಪಟ್ಟು ಇವರು ಫ್ರೆಂಡು ಮೆಕ್ಯಾನಿಕ್ಕು. ಅದು ಸುಮಾರು ಕಡೆ ಸುತ್ತಾಡಿದ್ದಾರೆ. ಗಂಡ ಹೆಂಡತಿ ಅನ್ಯೂನ್ಯವಾಗಿಲ್ಲ, ಲಾಸ್ಟ್ ಡೈವರ್ಸ್ ಆಗೋ ಮಟ್ಟಕ್ಕೆ ಬಂದಿತ್ತು. ಅವ್ರು 2 ಸಾರಿ ನ್ಯಾಯಪಾಯ ಎಲ್ಲ ಮಾಡಿ ಅವ್ರ ಮನೆ ಕರ್ಕೊಂಬರೋದು, ಸ್ವಲ್ಪ ದಿವಸ ಇಟ್ಕೊಳ್ಳೋದು, ಹೊಡಿಯೋದು ಬಡಿಯೋದು, ಏನೇನೋ ಭಯ ಇಡಿಸಿ ಕಂಪ್ಲೇಂಟ್ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಏನು ಮಾಡಿದ್ರು ದಾರಿಗೆ ಬರಲಿಲ್ಲ ಹುಡುಗ. ಹೆಂಡ್ತಿನ ಅನ್ಯೂನ್ಯ ನೋಡ್ಕೊತಾ ಇರಲಿಲ್ಲ. ಸುಮಾರು ಇನ್ನೇನು ಹೋಯ್ತು ಅಂತ ಹೇಳೋ ಮಟ್ಟಕ್ಕೆ ಇದಾಯಿತು. ಆಮೇಲೆ ಅಲ್ಲಿ ಬಿದ್ದು ಹೆಂಗೋ ಪರಿಚಯ ಆಯಿತಲ್ಲ. ಅವರು ಫಸ್ಟ್ ಬಂದು ಹೊಸಕೋಟೆನಲ್ಲಿದ್ದೆ ನಾನು. ಹೊಸಕೋಟೆನಲ್ಲಿ ಇರಬೇಕಾದ್ರೆ ಕೇರಳನಲ್ಲಿ ಹೋಗಿದ್ದಾರೆ. ಅಲ್ಲಿ ನನ್ನ ಅಡ್ರೆಸ್ ಕೊಟ್ಟಿದ್ದಾರೆ, ಇಂಥ ಕಡೆ ಇದ್ದಾರೆ, ಹೋಗಿ ಇಷ್ಟು ದೂರ ಏನಕ್ಕೆ ಬಂದ್ರಿ, ಅಲ್ಲೇ ಇದ್ದಾರೆ, ಇಲ್ಲಿದ್ದವ್ರೆ ಅವರು, ಇಲ್ಲೆಲ್ಲ ಸುತ್ತಾಡಿ ಇಲ್ಲೆಲ್ಲ ಕಲ್ತ್ಕೊಂಡು ಗೊತ್ತಿರೋರು ಚೆನ್ನಾಗಿ, ಹೋಗಿ ಅಲ್ಲೇ ಅವ್ರ ಹತ್ರ ನೋಡಿಸ್ಕೊಳ್ಳಿ, ಇಷ್ಟು ದೂರ ಯಾಕೆ ಬಂದ್ರಿ ಅಂತಂದು ಹೇಳಿ ಅಡ್ರೆಸ್ ಕೊಟ್ಟು ಕಳಿಸಿ ಹೊಸಕೋಟೆದು. ಅಲ್ಲಿಂದ ಆಚೆ ಬರೋಷ್ಟೊತ್ತಿಗೆ ನೋಡಿ ಒಂದು ಸಕ್ಸಸ್ ಮಾಡಿದೆ. ಅವ್ರಿಗೆ ಅನುಭವ ಬಂತು, ನಂಬಿಕೆ ಬಂತು. ಯಾರೇ ಆಗಲಿ ಹೊಸ ಮುಖ, ಹೊಸ ಜಾಗ. ಈಗ 50 ರೂಪಾಯಿ ದುಡಿಬೇಕು, ಎಷ್ಟೋ ಕಷ್ಟ ಇದೆ, ಆ ದುಡ್ಡು ವೇಸ್ಟ್ ಆಗುತ್ತಾ, ನಮಗೆ ಉಳಿಯುತ್ತಾ, ನಮ್ಮ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಮನಸ್ಸಲ್ಲಿ. ಯಾವುದೇ ಮನುಷ್ಯನಿಗೆ ಸಕ್ಸಸ್ ಆಗೋದು ಬಿಡೋದು ಅದು ಗಮನದಲ್ಲಿರುತ್ತೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದಲ್ಲಿ ಪವರ್ ಇದೆಯಾ ಇಲ್ವಾ ನೋಡ್ತಾರೆ. ದೇವ್ರನ್ನೇ ಪರೀಕ್ಷೆ ಮಾಡೋ ಕಾಲ ಇದು. ಇನ್ನು ಮನುಷ್ಯನ ಬಿಡ್ತಾರಾ? ಪರೀಕ್ಷೆ ಮಾಡೇ ಮಾಡ್ತಾರೆ. ಇರಲಿ, ಸಂತೋಷ. ಯಾವಾಗ ನಾವು ಜನಗಳಿಗೆ ತೃಪ್ತಿ ಆಗ್ತೀವಿ ಅಂದರೆ ನಾವು ಮಾಡಿಕೊಟ್ಟಿದ್ದು ಸಕ್ಸಸ್ ಅಂತಂದು ಅಂದಾಗಲೇ ನಮಗೆ ಮರ್ಯಾದೆ, ನಮ್ಮಲ್ಲಿರೋಂಥ ವಿದ್ಯೆಗೆ ಮರ್ಯಾದೆ. ಇದು ಗಂಡ ಹೆಂಡತಿ ವಿಚಾರ ಬಂದ್ಬಿಟ್ಟು ಸುಮ್ಮನೆ ಬಂದು ಕಾಲಿಟ್ಕೊಂಡ ಅವ್ರ ಅಣ್ಣ. ಅವನು ಮೆಕ್ಯಾನಿಕ್ ಮಾಡ್ತಾನೆ. ಏನು ಕೆಲಸ ಇಲ್ಲಣ್ಣ, ಗಾಡಿಗಳು ಬರ್ತಾಯಿಲ್ಲ, ಅಕ್ಕಪಕ್ಕ ಹೋಗ್ತವೆ, ನಮ್ಮ ಹತ್ರ ಬಂದು ಆಯ್ತು ರೆಡಿ ಮಾಡ್ತೀವಿ, ನಾಳೆ ಬರ್ತೀವಿ, ದೊಡ್ಡ ರೆಡಿ ಮಾಡ್ಕೊಂಡು ಬರ್ತೀವಿ ಅಂತಾರೆ. ಹೋದರೆ ಬೇರೆ ಗ್ಯಾರೇಜಲ್ಲಿ ಬಿಟ್ಟಿರ್ತಾರೆ, ಅವರೇನೆ ನನಗೆ ಗಾಡಿ ಕೊಡಲ್ಲ, ಹಿಂಗಾಗಿದೆ, ನನಗೇನಾಗಿದೆಯೋ ಏನೋ ಇದು ನೋಡಬೇಕು, ಫಸ್ಟು ತಂಗಿದು ಸರಿ ಮಾಡಿಕೊಟ್ಬಿಡಿ. ಆಮೇಲೆ ತಂಗಿದೆಲ್ಲ ರೆಡಿ ಮಾಡಿಕೊಟ್ವಿ. ಎಲ್ಲ ಒಂದು ತಿಂಗಳು ತಂಗಿ ಸಂಸಾರ ಸರಿ ಹೋಗೋದಕ್ಕೆ, ನೆಮ್ಮದಿ ಆಗೋದಕ್ಕೆ ಒಂದು ತಿಂಗಳು ಟೈಮ್ ತೊಗೋತು. ಏನೇನು ಸಮಸ್ಯೆ ಎಲ್ಲ ಬಗೆಹರಿಸಿ. ಆದರೆ ಗಂಡನಿಗೆ ಗೊತ್ತಿಲ್ಲ, ಇದು ಹುಡುಗನಿಗೆ ಗೊತ್ತಿಲ್ಲ. ಹುಡುಗಿ ಅಣ್ಣ ಇದನ್ನು ರೆಡಿ ಮಾಡಿಸಿರೋದು, ಅದಕ್ಕೆ ಅಡ್ರೆಸ್ ಕೊಟ್ಟು ಕರ್ಕೊಂಬಂದಿದ್ದು ಇವರು. ಒಳ್ಳೆಯದಾಗಿದೆ. ನನಗೆ ಅಲ್ಲಿ ನಮ್ಮ ಫ್ರೆಂಡು ಬಿಸ್ನೆಸ್ಸೆಲ್ಲ ಒಂಚೂರು ಪ್ರಾಬ್ಲಮ್ ಇತ್ತು, ಕಾಂಪಿಟೇಷನ್ನು, ಬಟ್ಟೆ ವ್ಯಾಪಾರ, ಇವಾಗೆಲ್ಲ ಚೆನ್ನಾಗೇ ಇದ್ದಾರೆ. 2007-8 ಮಾಡಿಸಿರೋದಲ್ಲ, ಚೆನ್ನಾಗಿದೆ. ಇವತ್ತಿನವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಇದು ವಶೀಕರಣದ ಬಂದು ಏನು ಕೇಳ್ತೀನಿ ಅಂದರೆ, ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಮದುವೆ ಮುಂಜಿ ಒಡವೆ ಹೊಸ ಇವತ್ತು ಎಷ್ಟೋ ಬೆಲೆ, ಚಿನ್ನದ ಬೆಲೆ ಗಗನಕ್ಕೇರಿದೆ. ಹಂಗಿದ್ರೂ ಸಾಲ ಬಡ್ಡಿಗಳು ಕಟ್ಕೊಂಡು ಮದುವೆ ಮಾಡ್ತಾರೆ. ನೆಮ್ಮದಿಯಾಗಿರಲಿ ಹೆಣ್ಮಗಳು ಅಂತಂದೇಳಿ ಮದುವೆ ಮಾಡ್ಕೊಂಡು ಬರೋದು, ಅಥವಾ ನನ್ನ ಹುಡುಗ ಚೆನ್ನಾಗಿರಲಿ ಅಂತ ಸೊಸೆನ್ ತರೋದು, ಯಾವುದೋ ಒಂದು ಕಡೆ ಸಮಸ್ಯೆ ಆಗೋದು, 2 ಸಂಸಾರಗಳು ಹಾಳಾಗೋದು, ಕಿತ್ತೋಗೋದು, ಸಂಬಂಧಗಳು ಕಿತ್ತೋಗೋದು, ಕೋರ್ಟ್ ತನಕ ಹೋಗೋದು, ಡೈವರ್ಸ್ಗಳಾಗೋದು, ಜೀವನ ತುಂಬ ಬೇಜಾರು ಕಾಣಿಸ್ತೈತೆ. ಈಗ ಬರೋ ಜನ ನಾನು ನೋಡ್ತಾ ಇದ್ದೀನಿ. ನಾನು ಯಥೇಚ್ಛವಾಗಿ ಕಾಣಿಸ್ತಾ ಇರೋದು ಅಂದರೆ ಸಂಸಾರಗಳಲ್ಲಿ, ಕುಟುಂಬಗಳಲ್ಲಿ ಗಂಡ ಹೆಂಡತಿ ಅನ್ಯೂನ್ಯತೆ ತುಂಬಾ ಕಾಣ್ತಿದೆ. 160% ಕಾಣ್ತಾ ಇದೆ ಸಮಸ್ಯೆನಲ್ಲಿರ್ತಕ್ಕಂಥವರು. ಸಣ್ಣ ಪಣ್ಣ ತಪ್ಪಿಗೇನೇ ದೊಡ್ಡದು ಮಾಡ್ಕೊತಿದ್ದಾರೆ. ಹಿಂಗಾಗಿ ಯಾರ್ದು ಅಲ್ಲಿ ಸಮಸ್ಯೆ ಉದ್ಭವ ಆಗ್ತಿದೆಯೋ, ಗಂಡಸ್ದೋ ಅಥವಾ ಹೆಣ್ಮಗಳದು ಅಂತ ನೋಡಿಕೊಂಡ್ರೆ ಆರಾಮಾಗಿ ಸರಿ ಮಾಡ್ಬೋದು ಅನ್ನೋದಕ್ಕೆ ಇದು ದಾಖಲೆ ನಾನು ಹೇಳ್ತಿದ್ದೀನಿ. ಈ ವಶೀಕರಣ ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದರೆ,
ಸಂಸಾರದಲ್ಲಿ ನೆಮ್ಮದಿ ಅಂತಂದು ಸಿಕ್ಕಿದ್ರೆ ಅಂಥವ್ರು ಸಾಲನ ಓಲನ ಮಾಡಿ ಜೀವನ ಮಾಡ್ತಾರೆ. ಈಗ ಬಿರಿಯಾನಿನೇ ತಿನ್ಬೇಕಂತೇನಿಲ್ಲ, ಅನ್ನ ಸಾಂಬಾರು ತಿಂದು ಬದುಕೋರು ಇದ್ದಾರೆ, ಅವ್ರದ್ದು ಜೀವನನೇ ಸುಖ. ನೆಮ್ಮದಿಯಾಗಿ ಏನು ತಿಂತಾರೋ ಅದನ್ನೇ ನೆಮ್ಮದಿಯಾಗಿ ತಿಂದುಕೊಂಡು ಜೀವನ ಹಾಕ್ಕೊಂಡ್ರೆ ಸಾಕು. ಈ ಸಂಸಾರದಲ್ಲಿ ನೆಮ್ಮದಿನೇ ಹಾಳಾಯಿತು ಅಂದರೆ, ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ನೆಮ್ಮದಿ ಇಲ್ಲದೆ ಜೀವನ ಆಯಿತು ಅಂದರೆ ಅವ್ರೇನು ತಿಂದ್ರು ಚಿನ್ನ ತಿಂದ್ರೂ ಮೊನ್ನೆ. ಇದು ಇನ್ನಷ್ಟು ಬೇರೆ ವಿಚಾರಗಳು, ಇನ್ನೂ ಸಮಸ್ಯೆಗಳು ಬೇರೆಯವ್ರನ್ನ ಅಷ್ಟು ಮಾತಾಡ್ತಾರೆ. ಹ್ಞೂ